10 ವರ್ಷದ ಮಗು. ನಮ್ಮ ಕಾಸಿಂ ಬೈ ಮೋರ್ಸೆಟ್ರು. ನಾವು ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಆರ್ಥೋಪೆಡಿಕ್ ಡಾಕ್ಟ್ರು ಯಾರೂ ಇಲ್ಲ, ನಮ್ಗೆ ಇವರೇ ಆರ್ಥೋಪೆಡಿಕ್ ಡಾಕ್ಟ್ರು. ನಮ್ಮ ತಾಯಿ JS ಹಾಸ್ಪಿಟಲ್ಲಿ ಸುಮಾರು 6 ತಿಂಗಳು ಅಲಸಿ ಸಾಕು ಮಾಡ್ಬಿಟ್ಟಿದ್ರು. ಅದು ರೆಡಿಯಾಗಿಲ್ಲ. ಆಮೇಲೆ ಇವತ್ತು ಬಂದ್ವಿ. ನಾನು ಆವಾಗ ನನ್ನ ಲೆಕ್ಕ ಇರೋಂಗೆ ಒಂದು 10 ವರ್ಷದ ಮಗು ನಾನು. ನಮ್ಮ ತಾಯಿ ರೆಡಿ ಮಾಡಿದ್ರು. ಆಮೇಲೆ ನಮ್ಮ ಅಣ್ಣ ಅವರು ಕೈ ಫ್ರ್ಯಾಕ್ಚರ್ ಆಗ್ಬಿಟ್ಟು KR ಹಾಸ್ಪಿಟಲಲ್ಲಿ ಕೈ ಕ್ರಾಸಾಗಿ ಕೂರಿಸ್ಬಿಟ್ಟಿದ್ರು. ಕೈ ಕ್ರಾಸಾಗಿ ಕೂರಿಸಿದ್ನ ಪುನಃ ತೆಗೆದು ಪುನಃ ನೆಟ್ಟು ಮಾಡಿ ಇವನು ನಮ್ಮ ಅಣ್ಣ ತುಂಬ ಚೆನ್ನಾಗಿ ಜಿಮ್ಮಿಂದ ಹಿಡಿದು ಎಲ್ಲ ಮಾಡ್ತಿದ್ದ. ಏನಿಲ್ಲ ಒಳಗೆ 3 ವಾರ ಆದಮೇಲೆ ಆನೆ ಮೇಲಿಂದ ನೆಗೆರಿ, ನೀವು ಇನ್ನೂ ಆ ಡೈಲಾಗ್ ಜ್ಞಾಪಕ ಇದೆ ನನಗೆ, ನೀವು ಆನೆ ಮೇಲಿಂದ ನೆಗಿಬೋದು, ಏನಾಗಲ್ಲ, ಹೋಗಿ ಎಕ್ಸಸೈಸ್ ಮಾಡಿ ಅಂದರು. ದಿನಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಕ್ಸಸೈಸ್ ಮಾಡ್ಕೊಂಡು ಬರ್ತೀನಿ ನಮ್ಮ ಅಣ್ಣ ಅವರು. ನಾನು ಅಷ್ಟೇ, ನನಗೆ ಮೇಲ್ಗಡೆ ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ದೆ, ಚೇರು ಒಂದು ಕಾಲು ಸೈಡ್ಗೆ ಬಂದ್ಬಿಟ್ಟಿತ್ತು, ಸ್ಲಿಪ್ಪಾಗಿ ಬಿದ್ದಿದ್ದು ಸೊಂಟ ಏಟಾಗ್ಬಿಟ್ಟಿತ್ತು. ಆ ಟೈಮಲ್ಲೂ ನಮ್ಮ ಕಾಸಿಂ ಬೈ ಇವರೇ ರೆಡಿ ಮಾಡಿದ್ದು. ಈಗಲೂ ಅಷ್ಟೇ ನನಗೆ ಮಂಡಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಈಗ ಬಂದು ಮಂಡಿ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇವ್ರ ಕೈಲಿ ಎಲ್ಲ ತುಂಬಾ ಒಂದು ಶಕ್ತಿ ಕೊಟ್ಟಿದ್ದಾರೆ. ಎಲ್ಲ ದಯೆಯಿಂದ ಎಲ್ರಿಗೂ ಚೆನ್ನಾಗುತ್ತೆ. ತುಂಬ ಸಂತೋಷ ನನಗೆ. ಅವರು ನಾನು ಥ್ಯಾಂಕ್ಸ್ ಎಷ್ಟು ಹೇಳಬೇಕು ಗೊತ್ತಾಗ್ತಿಲ್ಲ. ಎಸ್ಪೆಷಲಿ ತುಂಬ ಇದು ಅಂದರೆ ನನ್ನ ಲೈಫಲ್ಲಿ ಮರೆಯಲಾದ ಘಟನೆ ಅಂದರೆ, ನನ್ನ ಮಗ ಇದ್ದ ಸೆರೆಬ್ರಲ್ ಪಾಲ್ಸಿ, ಮೆಂಟಲಿ ರಿಟಾರ್ಡೆಡ್ ಮಗ. ಅವನು 22 ವರ್ಷ. ನಾನು ಕಳ್ಕೊಂಡು 5 ವರ್ಷ ಆಯಿತು. 8 ವರ್ಷ ಹಿಂದೆ ನಾವು ಮನೆಗೆ ಬಂದಾಗ ಅವನ ಕಾಲು ಮುರಿದೋಗ್ಬಿಟ್ಟಿತ್ತು, ಕಾಲು ಫ್ರ್ಯಾಕ್ಚರ್ ಆಗ್ಬಿಟ್ಟು. ಆಗ ನಮಗೆ 1 ರೂಪಾಯಿ, ಒಂದು ನಾಟಿ ಒಂದು ಸಿಂಗಲ್ ಪೈಸೆ ನಮ್ಮ ಹತ್ರ ದುಡ್ಡು ತಗೊಳ್ದೆ ನಮ್ಮ ಮನೆಗೆ ಬಂದು ದಿನ ಕಾಲು ನನ್ನ ಮಗುಗೆ ಬ್ಯಾಂಡೇಜ್ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿ ಹ್ಯಾಂಡಿಕ್ಯಾಪ್ ನನ್ನ ಮಗುನ ಸೇವೆ ಮಾಡಿದ್ರು. ನಾವು ನಮ್ಮ ಜೀವ ಇರೋ ತನಕನೂ ಕಾಸಿಂ ಬೈಗೆ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಅವ್ರ ದೇವರು ಎಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಇದೇ ಥರ ಜನಗಳ ಎಲ್ರದ್ದು ಸರ್ವಿಸ್ ಮಾಡಲಿ ಅಂತ ನಾನು ಎಲ್ಲ ಹತ್ರ ಕೇಳ್ಕೊತೀನಿ, ದೇವ್ರ ಹತ್ರ ಕೇಳ್ಕೊತೀನಿ. ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಟ್ಟು ಶಕ್ತಿ ಕೊಟ್ಟು ಕಾಪಾಡಲಿ.